ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್ ವಿಜಯ ಡೈರೀಸ್. ನಾನಿವತ್ತು ಅಫಿಲೇಟಿಂಗ್ ಮಾರ್ಕೆಟ್ ಅಂದರೆ ಏನು, ಅಫಿಲೇಟಿಂಗ್ ಮಾರ್ಕೆಟ್ನ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ತಿಳಿಸ್ಕೊಡ್ತಾರೋ ಆ್ಯಪ್ ಬಂದು ಮೀಶೋ ಆ್ಯಪ್. ಮೀಶೋದಲ್ಲಿ ನಾವು 0 ಫಾಲೋವರ್ಸ್ ಇದ್ರೂ ಕೂಡ ನಾವು ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಮನೆಯಲ್ಲೇ ಕೂತು ಅರ್ನಿಂಗ್ಸ್ನ ಸ್ಟಾರ್ಟ್ ಮಾಡ್ಬೋದು. ಇದಕ್ಕೆ ಯಾವುದೇ ಇನ್ವೆಸ್ಟ್ಮೆಂಟ್ ಬೇಡ. 0 ಇನ್ವೆಸ್ಟ್ಮೆಂಟಿಂದ ನಾವು ಈ ಅರ್ನಿಂಗ್ಸ್ನ ಸ್ಟಾರ್ಟ್ ಮಾಡ್ಬೋದು. ಇಲ್ಲಿ ಬೇರೆಯವರೆಲ್ಲ ಕ್ಲಾಸಸ್ ಕೂಡ ತೊಗೊಂಡು ಮಾಡಿಕೊಡ್ತಾರೆ. ಅಂದರೆ ಅಮೌಂಟ್ ತೊಗೊಂಡು 500, 1000 ಅಮೌಂಟ್ ತೊಗೊಂಡು ಇದನ್ನು ಕ್ಲಾಸಸ್ ಮಾಡ್ತಾರೆ. ಕ್ಲಾಸಸ್ ತೊಗೊಂಡು ಕಲಿಯೋ ಅಂಥದ್ದು ಏನಿಲ್ಲ ಅಂತ ನನ್ನ ಅನಿಸಿಕೆ. ಸೊ ಹಾಗಾಗಿ ನಾನು ಯಾವ ರೀತಿ ಇದನ್ನು ಸ್ಟೆಪ್ ಬೈ ಸ್ಟೆಪ್ ಮಾಡಿಕೊಂಡೆ ಅದನ್ನು ನಿಮಗೆ ಕೂಡ ಶೇರ್ ಮಾಡ್ಕೊಳ್ತೀನಿ. ನನಗೆ ತುಂಬ ಜನ ಕೇಳ್ತಾ ಇದ್ರು ಕೂಡ ನೀವು ಯಾವ ರೀತಿ ಇದನ್ನು ಸ್ಟಾರ್ಟ್ ಮಾಡಿದ್ರಿ ಅಂತ. ನಾನು ಸ್ಟಾರ್ಟ್ ಮಾಡಿ 1 ಮಂತ್ ಆಗಿದೆ ಅಷ್ಟೇ. ಸೊ ನಂದೇನು ಜಾಸ್ತಿ ಮಂತ್ ಆಗಿಲ್ಲ. ಸೊ ಹಾಗಾಗಿ ನೀವು ಕೂಡ ನನ್ನ ಜೊತೆನೇ ಸ್ಟಾರ್ಟ್ ಮಾಡಲಿ ಅಂತ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನಿಮಗೆ ಇದು 3-4 ವೀಡಿಯೋಸ್ ಆಗುತ್ತೆ. ನಾನು ಎಲ್ಲ ಏನು ಫಾಲೋಅಪ್ ಮಾಡಿದ್ದೀನಿ ಸ್ಟೆಪ್ ಬೈ ಸ್ಟೆಪ್ಪು ಅದನ್ನು ಕೂಡ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇನೆ ನೀವು ವಿಡಿಯೋನ ನೋಡಿ. ಇವತ್ತು ಫಸ್ಟ್ ನಾವು ಏನು ಮಾಡಬೇಕು, ಅಫಿಲೇಟಿಂಗ್ ಮಾರ್ಕೆಟ್ ಅಂದರೆ ಏನು, ನಾವು ಏನು ಮಾಡಬೇಕು ಫಸ್ಟ್ ಸ್ಟೆಪ್ಪು ಅದನ್ನು ನಿಮಗೆ ಹೇಳ್ತಾರೆ. ಅಫಿಲೇಟಿಂಗ್ ಮಾರ್ಕೆಟ್ ಅಂದರೆ ನಾವು ಒಂದು ಆ್ಯಪ್ ಮುಖಾಂತರ ಪ್ರಾಡಕ್ಟ್ನ ಅಥವಾ ಅದು ಕ್ಲಾತ್ ಆಗಿರ್ಬೋದು ಅಥವಾ ಹೋಮ್ ಡೆಕೋರೇಟ್ ಆಗಿರ್ಬೋದು, ಏನೇ ಪ್ರಾಡಕ್ಟ್ ಒಂದು ಆ್ಯಪ್ ಮುಖಾಂತರ ನಾವು ಆ ಪ್ರಾಡಕ್ಟ್ನ ಬೈ ಮಾಡಿ ಜೆನ್ಯೂನ್ ರಿವ್ಯೂ ಕೊಡಬೇಕು. ನಾವೇನು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತೀವಿ, ವಾಟ್ಸಪ್, ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಈ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಜೆನ್ಯೂನ್ ರಿವ್ಯೂನ ಕೊಡಬೇಕು. ಆ ಜೆನ್ಯೂನ್ ರಿವ್ಯೂನ ನೋಡಿ ಏನು ನಮ್ಮ ವ್ಯೂವರ್ಸ್ ಇರ್ತಾರೆ ಅವರು ಬೈ ಮಾಡ್ತಾರೆ. ನಮ್ಮ ಲಿಂಕ್ ಮುಖಾಂತರ ಅವರು ನಾವೇನು ಶೋ ಮಾಡಿರ್ತೀವಿ ಆ ಪ್ರಾಡಕ್ಟ್ನ ಬೈ ಮಾಡಿದಾಗ ನಮಗೆ ಇಷ್ಟು ಅಂತ ಬ್ರ್ಯಾಂಡ್ ಅಂದರೆ 100 ರೂಪಾಯಿಗೆ 90 ರೂಪಾಯಿನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. 100 ರೂಪಾಯಿಗೆ 1 ರೂಪಾಯಿ ಅಥವಾ 2 ರೂಪಾಯಿ ಮುಖಾಂತರ ನಮಗೆ ಆ ಬ್ರ್ಯಾಂಡ್ಗಳು ನಮಗೆ ಕಮಿಷನ್ ಅಂತ ಮೆನ್ಷನ್ ಮಾಡಿರ್ತಾರೆ. ಆ ಕಮಿಷನ್ನು ನಮಗೆ ಬರುತ್ತೆ ನಮ್ಮ ಲಿಂಕ್ ಮುಖಾಂತರ ಅವರು ಬೈ ಮಾಡಿದಾಗ. ಇದನ್ನೇ ಅಫಿಲೇಟಿಂಗ್ ಮಾರ್ಕೆಟ್ ಅಂತ ನಾನು ತಿಳ್ಕೊಂಡಿದ್ದೀನಿ. ಅದನ್ನು ಕೂಡ ನಿಮ್ಗೆ ಹೇಳಿದ್ದೀನಿ. ಇದೇ ಅಫಿಲೇಟಿಂಗ್ ಮಾರ್ಕೆಟು. ಇವತ್ತಿನ ವಿಡಿಯೋದಲ್ಲಿ ನಾವು ಇನ್ಸ್ಟಾಗ್ರಾಮ್ಗೆ ಮತ್ತು ಮೀಶೋಗೂ ಯಾವ ರೀತಿ ನಾವು ಕನೆಕ್ಟ್ ಮಾಡ್ಕೊಳ್ಳೋದು ಮತ್ತು ಆಟೋ DM ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸ್ಕ್ರೀನ್ ರೆಕಾರ್ಡಲ್ಲಿ ವಾಚ್ ಮಾಡಿ. ಫಸ್ಟ್ ಸ್ಟೆಪ್ ಬಂದು ನಾವು ಮೀಶೋ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕು. ಆಲ್ರೆಡಿ ಎಲ್ಲರೂ ನಾವು ಮೀಶೋ ಆ್ಯಪ್ನ ಹೆಣ್ಮಕ್ಳು ಯೂಸ್ ಮಾಡ್ತಾನೆ ಇರ್ತೀವಿ. ನೀವು ಇದನ್ನು ಪಾರ್ಟ್ ಟೈಮ್ ಆಗಿ ಕೂಡ ಯೂಸ್ ಮಾಡ್ಬೋದು, ಅಥವಾ ನೀವೇನಾದರೂ ಕಾಲೇಜ್ಗೆ ಹೋಗೋರಿದ್ರೆ, ಕೆಲಸ ಮಾಡೋರಿದ್ದರೆ, ಬಾಯ್ಸ್ ಕೂಡ ಇದನ್ನು ನೀವು ಯೂಸ್ ಮಾಡ್ಬೋದು, ಸ್ಟಾರ್ಟ್ ಮಾಡ್ಬೋದು. ಅಂದರೆ ಅರ್ನಿಂಗ್ಸ್ನ ಮಾಡಲಿಕ್ಕೆ ನೀವು ಮನೇಲೇ ಇದ್ದು ಪಾರ್ಟ್ ಟೈಮ್ ಜಾಬ್ ಆಗಿ ಕೂಡ ನೀವು ತೊಗೊಂಡು ಸ್ಟಾರ್ಟ್ ಮಾಡ್ಬೋದು. ಅಥವಾ ನೀವು ಹೌಸ್ ವೈಫ್ ಆಗಿದ್ದರೆ ತುಂಬಾ ಬೆಸ್ಟ್ ಇದನ್ನು ಸ್ಟಾರ್ಟ್ ಮಾಡಲಿಕ್ಕೆ. ನಮಗೆ ಯಾವುದೇ ಅಮೌಂಟ್ ಬೇಡ, ಯಾವುದೇ ಒಬ್ಬರು ಸಪೋರ್ಟ್ ಅನ್ನೋದೇನು ಬೇಡ. ನಮಗೆ ನಾವು ಏನು ಸೋಷಿಯಲ್ ಮೀಡಿಯಾ ಇಟ್ಕೊಂಡಿರ್ತೀವಿ ಅದ್ರ ಮುಖಾಂತರನೇ ನಾವು ಅರ್ನಿಂಗ್ಸ್ನ ಮಾಡ್ಬೋದು. ನಾನು ಫಸ್ಟು ಮೀಶೋ ಆ್ಯಪ್ ಬಗ್ಗೆನೇ ಹೇಳ್ತಾ ಇದ್ದೀನಿ. ಬೇರೆ ಆ್ಯಪ್ಗಳ ಬಗ್ಗೆ ಎಲ್ಲ ನನಗೆ ಗೊತ್ತಿಲ್ಲ. ಒಂದೊಂದು ಆ್ಯಪಲ್ಲಿ ರಿಜಿಸ್ಟ್ರ್ ಅಮೌಂಟ್ ಕೂಡ ಕೇಳ್ತಾರೆ. ಅಂದರೆ 500 ರಿಜಿಸ್ಟ್ರ್ ಅಮೌಂಟಲ್ಲಿ ಆ ಥರ ಎಲ್ಲ ಕೇಳ್ತಾರೆ. ಬಟ್ ಮೀಶೋದಲ್ಲಿ ಆ ಥರ ಇಲ್ಲ. ನಮ್ಗೆ ಯಾವುದೇ ರಿಜಿಸ್ಟ್ರೇಷನ್ಗೆ ಅಥವಾ ನಾವು ಕ್ಲಬ್ಗೆ ಜಾಯ್ನ್ ಆಗಲಿಕ್ಕೆ ಯಾವುದೇ ರೀತಿ ನಾವು ಫೀಸ್ನ ಕೂಡ ಮೀಶೋಲಿ ಪೇ ಮಾಡೋಂಗಿಲ್ಲ. ಫಸ್ಟ್ ಸ್ಟೆಪ್ ಬಂದು ನಾವು ಮೀಶೋ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕು. ಒಂದು ನಮ್ಮ ಏನು ಓನ್ ನಂಬರ್ ಇರುತ್ತೆ ಅದನ್ನು ಹಾಕಿ OTP ಮುಖಾಂತರ ಜಾಯ್ನ್ ಆಗಬೇಕು. ಅಂದರೆ ನಮ್ಮ ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೇಕು. ನೀವು ವಿಡಿಯೋನ ಸ್ಕಿಪ್ ಮಾಡಿ ನೋಡಬಾರ್ದು. ಕ್ಲಿಯರಾಗಿ ನೋಡಿದಾಗ ನಾನು ಏನು ಸ್ಟೆಪ್ ಬೈ ಸ್ಟೆಪ್ ನಾನು ಮಾಡಿದ್ದೀನಿ ಅದು ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಯಾವುದೇ ಸ್ಟೆಪ್ಪು ಕೂಡ ಮಿಸ್ ಆಗಲ್ಲ. ವಿಡಿಯೋನ ಸ್ಕಿಪ್ ಮಾಡ್ದೇನೆ ಏನು ಸ್ಟೆಪ್ ಮಾಡಿದ್ದೀನಿ ಅದನ್ನು ಫಾಲೋ ಮಾಡಿ ಕರೆಕ್ಟಾಗಿ. ನಾನು ಸ್ಕ್ರೀನ್ ರೆಕಾರ್ಡಲ್ಲಿ ನಿಮಗೆ ತೋರಿಸ್ತೀನಿ. ಪ್ರೆಸೆಂಟ್ ನನ್ನ ಅಕೌಂಟ್ನ ತೋರಿಸ್ತಾ ಇದ್ದೀನಿ ಮೀಶೋದಲ್ಲಿ. ಈ ಥರ ನಾವು ಓಪನ್ ಮಾಡಿದಾಗ ಮೀಶೋ ಕ್ರಿಯೇಟರ್ ಕ್ಲಬ್ ಏನು ನಮ್ಮ ಹೆಸರು ಕೊಟ್ಟಿರ್ತೀವಿ ಅಂದರೆ ವಿಜಯಲಕ್ಷ್ಮಿ ವಿಜಿ ಅಂತ ಬಂದಿದೆ. ಈ ಥರ ನಿಮ್ಮದು ಬರಬೇಕು ಅಂದರೆ ಈ ಸ್ಟೆಪ್ಗಳನ್ನ ಫಾಲೋ ಮಾಡಿ. ನಾನು ಪ್ರೆಸೆಂಟ್ ನಂಬರ್ನ ಡಿಲೀಟ್ ಮಾಡಿ ಅಂದರೆ ಲಾಗೌಟ್ ಮಾಡಿ ನ್ಯೂ ನಂಬರ್ನ ಹಾಕಿ ಲಾಗಿನ್ ಮಾಡ್ಕೊಂಡಿದ್ದೀನಿ ಮೀಶೋ ಆ್ಯಪ್ನ. ನೆಕ್ಸ್ಟು ನಾವು ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ಕೊಳ್ಳೋಣ. ಇನ್ಸ್ಟಾಗ್ರಾಮಲ್ಲಿ ಸರ್ಚ್ ಬಾರಲ್ಲಿ ಮೀಶೋ ಕ್ರಿಯೇಟರ್ ಕ್ಲಬ್ ಅಂತ ನೀವು ಸರ್ಚ್ ಮಾಡಬೇಕು. ಅಲ್ಲಿ ತುಂಬ ಆಪ್ಷನ್ ಬರುತ್ತೆ. ಬಟ್ ನೀವು ಇದೇ ಅಕೌಂಟ್ನ ಈ ಅಕೌಂಟಲ್ಲಿ 250K ಫಾಲೋವರ್ಸ್ ಇದ್ದಾರೆ ಮತ್ತು 204 ಪೋಸ್ಟ್ಗಳಿದೆ. ಇಲ್ಲಿ ಮೋರ್ ಅನ್ನೋ ಆಪ್ಷನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಜಾಯಿನ್ ಕ್ರಿಯೇಟರ್ ಕ್ಲಬ್ ಅಂತ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿ ಕಂಟಿನ್ಯೂ ಕೊಡಿ. ಆ್ಯಂಡ್ ನೆಕ್ಸ್ಟು ಇಲ್ಲಿ ಗೆಟ್ ಸ್ಟಾರ್ಟೆಡ್ ಅಂತ ಇದೆ. ನಿಮಗೆ ಕಸ್ಟಮರ್ ಕಾಲ್ಗೂ ಕೂಡ ಕಾಲ್ ಮಾಡಿ ನೀವು ಹೆಲ್ಪ್ನ ತೊಗೋಬೋದು. ಗೆಟ್ ಸ್ಟಾರ್ಟೆಡ್ ಅಂತ ಕ್ಲಿಕ್ ಮಾಡಿ ನೀವು ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಅಥವಾ ಯಾವುದರಲ್ಲಿ ಅಪ್ಲೋಡ್ ಮಾಡಬೇಕು ಅಂದ್ಕೊಂಡಿದ್ದೀರ ವೀಡಿಯೋನ ಅದನ್ನು ಕ್ಲಿಕ್ ಮಾಡಿ. ನಾನು ಇಲ್ಲಿ ಇನ್ಸ್ಟಾಗ್ರಾಮ್ನ ಸೆಲೆಕ್ಟ್ ಮಾಡಿದ್ದೀನಿ. ನಿಮಗೆ ಯೂಸರ್ ನೇಮ್ ಅಥವಾ ಇಮೇಲ್ ID ಅಥವಾ ಮೊಬೈಲ್ ನಂಬರ್, ಪಾಸ್ವರ್ಡ್ ನೆನಪಿದ್ರೆ ಡೈರೆಕ್ಟಾಗಿ ಅದನ್ನೇ ಹಾಕಿ ನೀವು ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡ್ಕೊಳ್ಳಿ. ಅಥವಾ ನೆನಪಿಲ್ಲ ಅಂದರೆ ಕೆಳಗಡೆ ಒಂಚೂರು ಸ್ಕ್ರೋಲ್ ಮಾಡಿದ್ರೆ ಕ್ರಿಯೇಟ್ ನ್ಯೂ ಅಕೌಂಟ್ ಅಂತ ಇದೆ. ಅದನ್ನು ಕ್ಲಿಕ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಳಿ. ನಿಮಗೆ ಒಂದು ಕೋಡ್ ಸೆಂಡ್ ಆಗುತ್ತೆ. ಆ ಕೋಡು ನಿಮ್ಮ ನಾರ್ಮಲ್ ಮೆಸೇಜ್ಗೂ ಬರ್ಬೋದು ಅಥವಾ ನಿಮ್ಮ ವಾಟ್ಸಪ್ ನಂಬರ್ಗೆ ಕೂಡ ಬರ್ಬೋದು.
ಅದನ್ನು ಚೆಕ್ ಮಾಡಿ ಕಾಪಿ ಪೇಸ್ಟ್ನ ಮಾಡ್ಕೊಳ್ಳಿ ಅಥವಾ ಆ ನಂಬರ್ನ ಅಲ್ಲಿ ಹಾಕ್ಕೊಳ್ಳಿ. ಏನು ನಂಬರ್ ಬಂದಿದೆ ಕೋಡು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಹಾಕ್ಕೊಳ್ಳಿ. ನಿಮಗೆ ಪಾಸ್ವರ್ಡ್ ನೆನಪಿದ್ದರೆ ಡೈರೆಕ್ಟಾಗಿ ಯೂಸರ್ ನೇಮ್ ಪಾಸ್ವರ್ಡ್ನ ಹಾಕಿ ಕೂಡ ಮಾಡ್ಬೋದು. ನಿಮಗೆ ಪಾಸ್ವರ್ಡ್ ನೆನಪಿಲ್ಲ ಅಂದರೆ ಈ ಸ್ಟೆಪ್ನ ಫಾಲೋ ಮಾಡಿ. ಕೋಡ್ನ ಎಂಟ್ರಿ ಮಾಡಿಕೊಂಡು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಒಂದು 10 ಸೆಕೆಂಡು ವೆಯ್ಟ್ ಮಾಡಿ. ಆ ಕೋಡ್ನ ಹಾಕಿದ್ದೀವಲ್ಲ ಅದು ಪ್ರೊಸೆಸಿಂಗ್ ಆಗ್ತಿದೆ, ವೆಯ್ಟ್ ಮಾಡೋಣ. ಕ್ರಿಯೇಟ್ ಪಾಸ್ವರ್ಡ್ ಅಂತ ಬರುತ್ತೆ. ನಿಮಗೆ ಯಾವ ಪಾಸ್ವರ್ಡ್ ಬೇಕು ಅದನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಅಂದರೆ ಆ ಪಾಸ್ವರ್ಡ್ನ ಹಾಕ್ಕೊಂಡು ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟು ನಿಮ್ಮ ಬರ್ತ್ಡೇ ಅಂದರೆ ನಿಮ್ಮ ಏನು ಬರ್ತ್ ಡೇಟ್ ಇರುತ್ತೆ ಆ ಇಯರು ಮತ್ತು ಮಂತು ಡೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದು ನೆಕ್ಸ್ಟ್ ಅಂತ ಕೊಟ್ಕೊಂಡು ನೆಕ್ಸ್ಟು ನಮ್ಮ ಏನು ಫುಲ್ ನೇಮ್ ಇರುತ್ತೆ, ನಿಮ್ಮ ಹೆಸರು ಏನು ಫುಲ್ಲು ಅದನ್ನು ಕೂಡ ಎಂಟ್ರಿ ಮಾಡ್ಕೊಳ್ಳಿ. ನನಗೆ ಇಲ್ಲಿ ಎಷ್ಟೊಂದು ಅಕೌಂಟ್ ಇರೋದ್ರಿಂದ ಈ ಥರ ಶೋ ಆಗ್ತಿದೆ. ನಿಮ್ಮ ಒಂದು ಅಕೌಂಟ್ ಇದೆ, ಅದು ಆಟೋಮೆಟಿಕ್ ಯೂಸರ್ ನೇಮ್ನ ತೊಗೊಳುತ್ತೆ. ನನಗೆ ಅಲ್ಲಿ ನನ್ನ ಯೂಸರ್ ನೇಮ್ ಯಾವುದು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಅಂತ ಕೊಟ್ಕೊಳ್ಳಿ. ಇದಕ್ಕೆ ಐ ಅಗ್ರಿ ಅಂತ ಕೊಡಿ. ವೆಯ್ಟ್ ಮಾಡೋಣ. ನೆಕ್ಸ್ಟು ನಮ್ಮ ಏನು ಇನ್ಫಾರ್ಮೇಷನ್ ಇದೆ ಅದನ್ನು ಸೇವ್ ಮಾಡಲಾ ಅಥವಾ ನೆಕ್ಸ್ಟ್ ಸೇವ್ ಮಾಡ್ಕೊಳ್ತೀರಾ ಅಂತ ಕೇಳುತ್ತೆ. ಸೇವ್ ಅಂತ ಕೊಟ್ಕೊಳ್ಳಿ. ಇಲ್ಲಿ ಬಂದಿದೆ ನೋಡಿ ಸೇವ್ ಇನ್ಫಾರ್ಮ್ ಅಂತ. ಸೇವ್ ಇನ್ಫಾರ್ಮ್ ಅಂತ ಕೊಡಿ. ನಮ್ಮ ಎಲ್ಲ ನೆಕ್ಸ್ಟು ಚೇಂಜ್ ಟು ಪ್ರೊಫೆಷ್ನಲ್ ಅಕೌಂಟ್ ಅಂತ ಬರುತ್ತೆ, ಅದಕ್ಕೆ ಚೇಂಜ್ ಅಂತ ಕೊಟ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ನಿಮಗೆ 2 ಆಪ್ಷನ್ಸ್ ಕಾಣಿಸುತ್ತೆ, ಕ್ರಿಯೇಟರ್, ಬಿಸ್ನೆಸ್ ಅಂತ. ಇಲ್ಲಿ ನಾವು ಕ್ರಿಯೇಟರ್ನ ಸೆಲೆಕ್ಟ್ ಮಾಡೋಣ. ನಾವು ಇಲ್ಲಿ ಯಾವುದೇ ಬಿಸ್ನೆಸ್ ಮಾಡ್ತಿಲ್ಲ, ಸೊ ಹಾಗಾಗಿ ಕ್ರಿಯೇಟರ್ನ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನು ನೆಕ್ಸ್ಟ್ ಅಂತ ಕೊಟ್ಕೊಳ್ಳಿ. ಇಲ್ಲಿ ನಾವು ಯಾವ ಕ್ಯಾಟಗರಿ ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಾನಿಲ್ಲಿ ಪರ್ಸ್ನಲ್ ಬ್ಲಾಗ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಕಂಟಿನ್ಯೂ ಅಂತ ಕೊಟ್ಕೊಳ್ಳಿ. ವೆಯ್ಟ್ ಮಾಡಿ, ಪ್ರೊಸೆಸಿಂಗ್ ಆಗ್ತಾ ಇದೆ. ನೆಕ್ಸ್ಟು ಯುವರ್ ಇನ್ಸ್ಟಾಗ್ರಾಮ್ ಕ್ರಿಯೇಟರ್ ಅಕೌಂಟ್ ಇಸ್ ರೆಡಿ ಅಂತ ಬರುತ್ತೆ, ಅದಕ್ಕೆ ಡನ್ ಕೊಟ್ಕೊಳ್ಳೋಣ. ನೆಕ್ಸ್ಟು ನಮ್ಮ ಏನು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಬರುತ್ತೆ ಅಥವಾ ಏನು ಕಾಮೆಂಟ್ ಬರುತ್ತೆ ಅದಕ್ಕೆಲ್ಲ ಅಲೋ ಕೇಳ್ತಿದೆ, ಅಲೋ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟು ನಮಗೆ ಪ್ರಾಡಕ್ಟ್ ರಿವ್ಯೂ ಕೊಟ್ಟಿರ್ತೀವಲ್ಲ ಇನ್ಸ್ಟಾಗ್ರಾಮಲ್ಲಿ, ಆವಾಗ ನಮ್ಮ ಏನು ವ್ಯೂವರ್ಸ್ ಇರ್ತಾರೆ ಅವ್ರು ನಮಗೆ ಯಾವ ರೀತಿ ಕಮೆಂಟ್ ಮಾಡ್ತಾರೆ ಅನ್ನೋದೆಲ್ಲ ಇಲ್ಲಿ ನಮಗೆ ಶೋ ಆಗುತ್ತೆ. ನಿಮಗೇನಾದರೂ ಎಕ್ಸ್ಟ್ರಾ ಆ್ಯಡ್ ಮಾಡೋದಿದ್ದರೆ ಅದನ್ನು ಕೂಡ ನೀವು ಆ್ಯಡ್ ಮಾಡ್ಕೊಳ್ಳಿ. ಅಂದರೆ ನಿಮಗೆ ಯಾವ ರೀತಿ ಕಮೆಂಟ್ ಮಾಡಬೇಕು ಅನ್ನೋದನ್ನು ನೀವು ರೀಲಲ್ಲಿ ಹೇಳ್ತೀರಾ, ಅದನ್ನು ನೀವು ಇಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ನಾನಿಲ್ಲಿ ಅಮೌಂಟ್ ಅಂತ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಅಮೌಂಟ್ ಅಂತ ಆ್ಯಡ್ ಆಗಿರಲಿಲ್ಲ, ಸೊ ಹಾಗಾಗಿ ಅಮೌಂಟ್ ಅಂತ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಡ್ ಮಾಡಿ ಡನ್ ಅಂತ ಕೊಟ್ಕೊಳ್ಳೋಣ. ಇವಾಗ ನಾವು ಅಫಿಲಿಯೇಟಿಂಗ್ ಮಾರ್ಕೆಟಿಂಗ್ ಮಾಡಲಿಕ್ಕೆ ಇನ್ಸ್ಟಾಗ್ರಾಮು ಮತ್ತು ಮೀಶೋ 2 ಕನೆಕ್ಟ್ ಆಗಿದೆ. ನಾವಿವಾಗ ಸ್ಟಾರ್ಟ್ ಮಾಡ್ಬೋದು. ಗೋ ಟು ಹೋಮ್ ಪೇಜ್ ಅಂತ ಕೊಟ್ಕೊಂಡ್ರೆ ಈ ರೀತಿ ಏನು ಶೋ ಆಗ್ತಿದೆ. ಇದು ನಮ್ಮ ಮೀಶೋ ಕ್ರಿಯೇಟರ್ ಕ್ಲಬ್ ಏನು ಇದೆ ಆ ಪೇಜು ನಮಗೆ ಕ್ರಿಯೇಟ್ ಆಗಿದೆ. ನಾವೀಗ ನೆಕ್ಸ್ಟ್ ಸ್ಟಾರ್ಟ್ ಮಾಡ್ಬೋದು ನಮ್ಮ ಬಿಸ್ನೆಸ್ ಮಾಡಲಿಕ್ಕೆ. ನೆಕ್ಸ್ಟ್ ಸ್ಟೆಪ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಲೆಂತ್ ಆಗುತ್ತೆ ಈ ವಿಡಿಯೋದಲ್ಲಿ ಕಂಟಿನ್ಯೂ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಪೋಸ್ಟ್ ಮುಖಾಂತರ ಅಥವಾ ವಿಡಿಯೋ ಮುಖಾಂತರ ಯಾವ ರೀತಿ ನಾವು ಅರ್ನಿಂಗ್ಸ್ನ ಮಾಡ್ಬೋದು, ನಾವು ಫೇಸ್ನ ಕೂಡ ತೋರಿಸ್ತೇನೆ, ನಾವು ಯಾವ ರೀತಿ ಅರ್ನಿಂಗ್ಸ್ನ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ. ಇದೇ ಥರ ಯೂಸ್ಫುಲ್ ವಿಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.